ನಿನ್ನ ಗುಲಾಮನಾಗೋದ ನಾನು? ಕಡ್ಕೆ, ನನ್ನ ಕತ್ತನ್ನ ನಾನೇ ಈಸಿಕೊಂಡು ಬೇಕಾದ್ರೆ ಪ್ರಾಣ ಬಿಟ್ಟು ಬಿಡ್ತೀನಿ, ಆದ್ರೆ ನಿನ್ನ ಗುಲಾಮನಾಗೋದಿಲ್ಲ. ಹುಷಾರ್ ಹುಷಾರ್. ಓಹೋ, ಸೋಲಿನಲ್ಲೂ ಅಹಂ. ನಿನ್ಗೆ ಹೇಗ್ ದಾರಿಗೆ ತರಬೇಕು ಅಂತ ನನ್ಗೆ ಗೊತ್ತು. ಖಡ್ಗೆ, ನೀನು ನನ್ನ ಶಕ್ತಿನೆಲ್ಲ ನಿನ್ನ ವಶಪಡಿಸಿಕೊಂಡಿರಬಹುದು, ಆದ್ರೆ ಈ ವಿರೂಪಾಕ್ಷ ಶಾಸ್ತ್ರಿ ಸಕಲ ವಿದ್ಯಾ ಪಾರಂಗತ. ಒಂದು ಕಟು ಸತ್ಯವನ್ನು ಹೇಳ್ತೀನಿ, ಕೇಳಿಸ್ಕೊ ಚೆನ್ನಾಗಿ. ನೀನ್ ಯಾರಿಂದ ಈ ಶ್ರೀಚಕ್ರವನ್ನು ಪಡ್ಕೊಂಡಿದೀಯೋ ಅದೇ ಹೆಣ್ಣಿಂದ ನಿನ್ನ ಸಾವು, ನಿನ್ನ ಅಂತ್ಯ, ನಿನ್ನ ಕೊನೆ ಘಳಿಗೆ. ಹಿರಣ್ಮಯಿ, ಹಿರಣ್ಮಯಿ, ಕಂದ. ರೀ ಹಿರಣ್ಮಯಿ, 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 ಹಿರಣ್ಮಯಿ. ಹಿರಣ್ಮಯಿ, ಹಿರಣ್ಮಯಿ, ಹಿರಣ್ಮಯಿ. ಪ್ರದಕ್ಷಿಣೆ ಆಗ್ತಿದ್ದೆ, ಆಗ ಯಾರು ನನಗೇನೋ ಮಾಡ್ದಂಗಾಯ್ತು. ನಾನು ಮೊದಲು ದೇವಸ್ಥಾನಕ್ಕೆ ತಲುಪಬೇಕು. ಹಿರಣ್ಮಯಿ, ಹಿರಣ್ಮಯಿ. ಅಪ್ಪ,
ಯಾರು ನನ್ನ ಮಗಳು ಎತ್ಕೊಂಡು ಹೋಗಿದ್ ಯಾರು? ಇಲ್ಲ ರೀ, ಇದು ಆ ಸ್ವರ್ಣದ ಕೆಲಸ, ಬೇರೆ ಯಾರು ಅಲ್ಲ. ಆ ಸ್ವರ್ಣನೇ ಮಾಡಿರೋದು ಇದೆಲ್ಲ. ಸ್ವರ್ಣನ? ನೀನು ನನ್ನ ಶಕ್ತಿನೆಲ್ಲ ನಿನ್ನ ವಶಪಡಿಸಿಕೊಂಡಿರಬಹುದು, ಆದ್ರೆ ಈ ವಿರೂಪಾಕ್ಷ ಶಾಸ್ತ್ರಿ ಸಕಲ ವಿದ್ಯಾ ಪಾರಂಗತ. ಒಂದು ಕಟು ಸತ್ಯವನ್ನು ಹೇಳ್ತೀನಿ, ಕೇಳಿಸ್ಕೊ ಚೆನ್ನಾಗಿ. ನೀನ್ ಯಾರಿಂದ ಈ ಶ್ರೀಚಕ್ರವನ್ನು ಪಡ್ಕೊಂಡಿದೀಯೋ ಅದೇ ಹೆಣ್ಣಿಂದ ನಿನ್ನ ಸಾವು, ನಿನ್ನ ಅಂತ್ಯ, ನಿನ್ನ ಕೊನೆ ಘಳಿಗೆ. ಅಕ್ಷರ ವಿಚಾರ ಗುರುಗಳೇ, ಆ ಹಿರಣ್ಮಯ್ಯನ ಏನ್ ಮಾಡಿದ್ರಿ? ಊರಾಚೆ ಬಿಸಾಕ್ ಬಂದ್ವಿ ಗುರುಗಳೇ. ಅವಳನ್ನ ಎಲ್ಲಿದ್ರು ಹುಡುಕಿ ಕೊಂದು ಹಾಕಿ. ಸರಿ ಗುರುಗಳೇ. ಲೇ, ಇವಳು ಇನ್ನೂ ಚಿಕ್ಕ ಹುಡುಗಿ ಕಣೋ, ಇವಳ ಹತ್ರ ಒರ್ಟಾಗಿ ನಡ್ಕೋಬೇಡಿ. ಎದ್ದೋಳು. ಯಾರ್ ನೀವೆಲ್ಲ? ಏನ್ ಮಾಡಕ್ ಕರ್ಕೊಂಡ್ ಬಂದಿದೆ ನನ್ನಿಲ್ಲಿ? ನೋಡು ಕಂದ, ನಾನು ನಿಮ್ಮಮ್ಮ ತುಂಬ ಪರಿಚಯ ಇರೋರು. ಸ್ವಲ್ಪ ದಿನ ನಮ್ಮ ಜೊತೆ ಇರು, ಆಮೇಲೆ ಬಿಡ್ತೀವಿ, ಆಯ್ತಾ? ಬೇಡ, ನೀವೆಲ್ಲ ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನು ನಮ್ಮ ಅಪ್ಪನ ಹತ್ರ ಹೋಗ್ಬೇಕು. ಕಳಿಸ್ತೀನಿ ಕಂದ, ಸ್ವಲ್ಪ ದಿನ ನಮ್ಮ ಜೊತೆ ಇರು, ಆಮೇಲೆ ಕಳಿಸ್ಕೊಡ್ತೀನಿ. ಬೇಡ, ನಂಗೆ ನಮ್ಮ ಅಪ್ಪ ಅಮ್ಮ ಬೇಕು, ನೀವು ನನಗೆ ಬೇಡ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬಿಡ್ತೀನಿ ಅಂದ್ರೆ ಬಿಡ್ತೀನಿ. ಏಯ್, ಎಲ್ಕಂಡು ಹೋಗ್ರೋ. ನೀನೇ ಬಾಲಂಬಿಕೆ ಆಗ್ತೀಯಾ ಅಂತ ನಂಗೆ ಆಸೆ ತೋರಿಸ್ಬಿಟ್ಟ. ಈಗ ಅದೇ ನನಗೆ ಮುಳುವಾಯ್ತು. ನನಗಿಷ್ಟು ಅವಮಾನ ಆಯ್ತು. ಎಲ್ಲರೂ ನನ್ನ ಶತ್ರು ಹಿರಣ್ಮಯಿ ಹುಡ್ಕೊಂಡೋಗಿದ್ದಾರೆ. ಇನ್ನು ಬಾಲಂಬಿಕೆ ಆಗಿ ಅವಳೇ ಮೆರಿತಾಳೆ. ಆ ಕಡ್ಗೆ ಮಾತು ನಂಬ್ಕೊಂಡು ನಾನು ಮೋಸ ಹೋಗ್ಬಿಟ್ಟೆ. ಈಗ ನನಗೆ ಮತ್ತೆ ಸೋಲಾಯ್ತು. ಎಲ್ಲರೂ ಹಿರಣ್ಮಯಿ ತಿಳ್ಕೊಬೇಕೇನೋ ಮಾಡಬೇಕು. ಅಲ್ಲೇ ನೋಡು ಹಿರಣ್ಮಯಿ, ನಡಿ ಹೋಗೋಣ. ಏಯ್, ಯಾರೋ ನೀವು? ನೋಡಕೊಳ್ಳ ಕಳ್ಳ ತರ ಇದೀರಲ್ಲ. ನಾವು ಕಳ್ರಲ್ಲ, ನಿನ್ ಪಾಲಿನ ಅಮ್ಮ ಎತ್ಕೊಳ್ಳೋಣ.
ಇದೇನೋ ಇದು ಹಿರಣ್ಮಯಿ ಅಂತ ಕೊಂದ್ರೆ ಇದು ಯಾವುದೋ ಬೇರೆ ಹುಡುಗಿ ಇದೆಯಲ್ಲೋ. ಒಂದು ಕೆಲಸ ಮಾಡೋಣ, ಗುರುಗಳಿಗೆ ಹಿರಣ್ಮಯಿನ ಸತ್ಲು ಅಂತ ಹೇಳೋಣ. ನಾವಿಲ್ಲ ಓಡಾಬಿಡೋಣ, ನಡಿ ನಡಿ. ಈಗ ದುಃಖ ಪಟ್ರೆ ಏನ್ ಪ್ರಯೋಜನ? ಕಣ್ಣೀರಾಕ್ರೆ ಏನ್ ಸಿಗುತ್ತೆ? ನೀವ್ ಯಾಕೆ ಹೀಗೆ ಹೇಳ್ತಿದ್ದೀರಾ? ನಾನೇನ್ ಮಾಡ್ದೆ ಈಗ? ನೋಡು, ನಾನು ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಬೇಡ ಅಂತಂದೆ. ಕೇಳ್ದೆ ನನ್ನ ಮಾತು. ಈಗ ಸ್ವರ್ಣ ನೋಡು ನಮ್ಮ ಮಗಳನ್ನ ಎತ್ಕೊಂಡು ಹೋಗಿದ್ದಾಳೆ. ಇಲ್ಲ ರೀ, ನಾನು ಪೊಲೀಸ್ ಕೆಲ್ಸಕ್ಕೆ ಸೇರ್ದೇ ಇದ್ರು ಅವಳು ನಮಗೆ ಹೀಗೆ ತೊಂದರೆ ಕೊಡೋದು ತಪ್ತಿರ್ಲಿಲ್ಲ. ನಿಮ್ಮನ್ನ ಅಪಹರಿಸಿ ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿದ್ದು, ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿ ಆಸ್ಪತ್ರೆಗೆ ಸೇರೋ ಹಾಗೆ ಮಾಡಿದ್ದು ನಾನು ಪೊಲೀಸ್ ಕೆಲ್ಸಕ್ಕೆ ಸೇರ್ಲಿ ಅಂತ ತಾನೆ. ನಾನು ಸೇರ್ಕೊಂಡಿದ್ರು ಅವಳು ನಮ್ಮನ್ನು ಬಿಡ್ತಿರ್ಲಿಲ್ಲ ಕಣ್ರಿ. ದಯವಿಟ್ಟು ನನ್ನಿಂದ ಹೀಗೆಲ್ಲ ಆಯ್ತು ಅಂತ ಮಾತ್ರ ನೀವು ಹೇಳ್ಬಿಡಿ. ನೋಡು, ಸುಮ್ಮನೆ ಮಾತಾಡ್ಬೇಡ. ಕಳೆದು ಹೋಗಿರೋದು ನನ್ನ ಮಗಳು, ನನ್ನ ಮಗು. ಹೊಟ್ಟೆ ಉರಿಯಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ಹೌದು, ನನ್ನ ಮಗಳ ಕಾಣೆ ಆಗಿರೋದಕ್ಕೆ ನೀನೇ ಕಾರಣ. ನಾನು ಅವಳು ಸಿಕ್ಕಿಲ್ಲ ಅಂದ್ರೆ ನೀನು ಸುಮ್ಮನೆ ಬಿಡಲ್ಲ ನಾನು. ನೋಡಿ, ನೀವು ಆತಂಕ ಪಡಬೇಡಿ. ಹಿರಣ್ಮಯಿ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಆ ಸ್ವರ್ಣನಿಂದ ನನ್ನ ಮಗಳನ್ನ ಬಿಡಿಸ್ಕೊಂಡು ಬಂದೇ ಬರ್ತೀನಿ. ಇದಾ ತಾಯಿ ಮೇಲೆ ಆಣೆ. ನೀವು ಧೈರ್ಯವಾಗಿರಿ. ಬಂಗಾರಿ, ನೀನು ಹಾಗೆ ಮಾತಾಡಬಾರ್ದಾಗಿತ್ತು. ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ? ನೋಡು, ಹಿರಣ್ಮಯಿ ನಿನ್ನ ಮಗಳೇ ನಿಜ. ಆದರೆ ರಶ್ಮಿಗೆ ಹೆತ್ತು ಮಗುಗಿನ ಹೆಚ್ಚು ಕಣು. ರಶ್ಮಿ ಹೊಟ್ಟೆಯಲ್ಲಿ ಹಿರಣ್ಮಯಿ ಹುಟ್ಟದೇ ಇರ್ಬೋದು, ಆದರೆ ರಶ್ಮಿ ಹಿರಣ್ಮಯಿನ ಪ್ರೀತಿಸಿದಾಳೆ, ನಿಸ್ವಾರ್ಥದಿಂದ ಸಾಕಿದಾಳೆ, ಸಲಹಿದಾಳೆ. ಅವಳನ್ನು ನೀನು ಹೀಗೆ ಅನ್ಬಾರ್ದಾಗಿತ್ತು. ಅವಳೆಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ ಬಂಗಾರಿ? ಒಂದು ಕ್ಷಣದಲ್ಲಿ ನೀನು ಹೀಗೆ ಅವಿವೇಕವಾಗಿ ವರ್ತಿಸ್ಬಿಟ್ಟಿಯಲ್ಲ, ಅದು ಸರಿನಾ? ನಿನ್ನ ಮಗಳು ಹಿರಣ್ಮಯಿ ಕಾಣ್ತಿಲ್ಲ ಅಂತ ಇಷ್ಟು ಕಠೋರವಾಗಿ ನಡ್ಕೊಳ್ತಾರ ಬಂಗಾರಿ? ಹೇಳು. ನನ್ನಿಂದ ತಪ್ಪಾಯ್ತು ದೇಶಿಕ್ರೆ. ಏನೋ ಅವಶ್ಯದಲ್ಲಿ ಹೀಗೆಲ್ಲ ಮಾತಾಡ್ಬಿಟ್ಟೆ. ಅವಳನ್ನ ನೋಯಿಸ್ಬೇಕು ಅಂತ ನನ್ನ ಉದ್ದೇಶ ಇರಲಿಲ್ಲ. ಆದ್ರೆ ಹಿರಣ್ಮಯಿ ಕಾಣಿಸ್ಲಿಲ್ಲ ಅನ್ನೋ ಸಂಕಟದಲ್ಲಿ ಹೀಗೆಲ್ಲ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ ದೇಶಿಕ್ರೆ. ನೀನು ಕ್ಷಮಾಪಣೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲಪ್ಪ. ನೋವಾಗಿರೋದು ಆ ರಶ್ಮಿಗೆ. ಹೋಗಿ ಅವಳನ್ನು ಕ್ಷಮೆ ಕೇಳು. ಕೂಡಾಕ್ತಾ ಇದ್ದಾರೆ. ಇಲ್ಲಿಂದ ಆಚೆ ಹೋಗಕ್ಕೆ ನನಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ನಾನು ಏನ್ ಮಾಡ್ಲಿ? ಈ ವಿರೂಪಾಕ್ಷ ಶಾಸ್ತ್ರಗಳನ್ನ ಎಲ್ಲೆಲ್ಲಿ ನಿಂತು ಹುಡ್ಕೋದು? ಇತ್ತೀಚೆಗಂತೂ ಮಾತು, ನಡೆ, ನುಡಿ, ವರ್ತನೆ ಎಲ್ಲವೂ ನಿಗೂಢವಾಗಿ ಹೋಗಿದೆ. ಇದ್ದಕ್ಕಿದ್ದಾಗೆ ಒಳ್ಳೆ ಸುಂಡ್ರಗಾಳಿ ತರ ಮಾಯವಾಗ್ಬೋದು. ಎಲ್ಲಿ ಹುಡುಕ್ಲಿ ಇವ್ರನ್ನ? ಹಾ,
ಸೌಗಂಧಿ ಸೌಗಂಧಿ ಅಮ್ಮ ಸೌಗಂಧಿ ಏನಾಯ್ತು ಇವಳಿಗೆ? ಸೌಗಂಧಿ ಅಮ್ಮ ಸೌಗಂಧಿ ಮಾತಾಡ್ಕಂದ ಸೌಗಂಧಿ ನನ್ನ ಕಣ್ಬಿಡು ನೋಡಿಲಿ. ಅಯ್ಯೋ ಯಾರು ಇದು ಪಾಪಿಗಳು? ಈ ಪುಟ್ಟ ಮಗು ಕತ್ಕೊಯ್ದು ಬಿಟ್ಟಿದ್ದಾರೆ. ಸೌಗಂಧಿ ಅಮ್ಮ ಸೌಗಂಧಿ 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 ಯಾವ ಪಾಪಿಗಳು ನಿನಗೆ ಹೇಗೆ ಮಾಡಿದ್ರಮ್ಮ? ಕಂದ ಕಣ್ಬಿಡು ಮಗು ಮಗು. ತಾಯಿ ತ್ರಿಪುರ ಸುಂದರಿ ಏನಮ್ಮ ನಿನ್ನ ಈ ಪುಟ್ಟ ಮಗುನೇ ನಿನಗೆ ಬೇಕಾಯ್ತಾ? ಯಾರು ಈಗ ಹೇಳೋ ಕಂದನ ಕತ್ಕೊಯ್ದಿರೋದು? ಯಾರಪ್ಪ ಈ ದುಷ್ಟತನ ತೋರಿದವರು ದೇವರೇ? ಇನ್ನೂ ಬಹಳ ಬದುಕಬೇಕಾದ ಪುಟ್ಟ ವಯಸ್ಸು. ಈ ಪುಟ್ಟ ವಯಸ್ಸಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿ ಅಕ್ಕಂದ. ಅಯ್ಯೋ ಕ್ರೂರ ವಿಧಿಯೇ, ತಾಯಿ ಜಗದಂಬೆ, ಈ ಪುಟ್ಟ ಮಗುವನ್ನ ಅದು ಯಾವ ದುಷ್ಟರು ಕೊಂದ್ರಮ್ಮ? ಸೌಗಂಧಿಕ ಮೇಡಮ್ ಯಾಕೆ ಕುಂತಿದ್ರಾ? ಅಜಯ್, ಒಂದು ಅನಾಹುತ ಆಗಿ ಹೋಗಿದೆ. ಏನು ಮೇಡಮ್? ನಮ್ಮ ಮಗಳು ಹಿರಣ್ಮಯಿ ಅಪಹರಣ ಆಗಿದೆ. ಏನು ಹೇಳ್ತಿದೆ ಮೇಡಮ್? ನನ್ನ ಮತ್ತು ನನ್ನ ಗಂಡನ ಎದುರುಗಡೆನೆ ನಮ್ಮ ಮಗಳನ್ನ ಎತ್ಕೊಂಡು ಹೋದ್ರು. ನಾವು ಅಲ್ಲೇ ಇದ್ರೂ ಏನು ಮಾಡೋದಕ್ಕಾಗ್ಲಿಲ್ಲ. ಆ ದುಷ್ಟರ ಕೈಯಿಂದ ನಮ್ಮ ಮಗಳನ್ನ ಬಿಡಿಸ್ಕೊಳ್ಳೋದಕ್ಕೂ ಆಗ್ಲಿಲ್ಲ. ಯಾರು ಮೇಡಮ್ ಅದು? ಬೇರೆ ಯಾರಾಗಿರೋದಕ್ಕೆ ಸಾಧ್ಯ? ಅವಳೇ, ಆ ಸ್ವರ್ಣ. ಅವಳ ಕಡೆ ರೌಡಿಗಳೇ ಇದನ್ನ ಮಾಡಿರೋದು. ಹೌದಾ? ಏನು ಮಾಡೋಕ್ಕಾಗದೇ ಇರೋ ಅಸಹಾಯಕ ಪರಿಸ್ಥಿತಿನಲ್ಲಿ ಉಳಿದ್ಬಿಟ್ಟೆ. ನನ್ನ ಅಧಿಕಾರ, ನನ್ನ ಧೈರ್ಯ ಎಲ್ಲ ಇದ್ದೂ ನನ್ನ ಮಗಳನ್ನ ಬಿಡಿಸ್ಕೊಳ್ಳೋದಕ್ಕಾಗಲಿಲ್ಲ. ಬಿಡೋದಿಲ್ಲ. ನನ್ನ ಮಗಳು ಸಿಕ್ಕಿದ್ರೆ ಸಾಕು, ಆ ಸ್ವರ್ಣನ ಕಡೆ ಕಿಡಿಗೇಡಿಗಳನ್ನ ಒದ್ದು ಜೈಲಿಗೆ ಹಾಕ್ತೀನಿ. ಅಲ್ಲಿ ತನಕ ನನಗೆ ಸಮಾಧಾನನೇ ಇಲ್ಲ.